ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತು ಶಿವರಾತ್ರಿ ಸ್ಪೆಷಲ್ ಹುರ್ದಕ್ಕಿ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಮ್ಮ ಮನೆಯಲ್ಲಿ ಅಜ್ಜಿ ಮಾಡ್ತಾಯಿದ್ರು, ಅಜ್ಜಿ ಆದಮೇಲೆ ಅಮ್ಮ ಮಾಡ್ತಿದ್ದಾರೆ, ಅಮ್ಮ ಆದಮೇಲೆ ಅಮ್ಮನ ಹತ್ರ ತಿಳ್ಕೊಂಡು ಈಗ ನಾನು ಮಾಡಿ ನಿಮಗೆ ತೋರಿಸ್ತೀನಿ. ಇದು ತುಂಬ ಹಳೆಯ ಕಾಲದಿಂದ ಇದೇ ರೀತಿ ಮಾಡೋದು. ಅದರಿಂದ ಬನ್ನಿ ಈಗ ನೋಡ್ಕೊಂಬರೋಣ ಯಾವ ರೀತಿ ಮಾಡೋದು ಅಂತ. ನಾನಿಲ್ಲಿ 4 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಬೆಳೆದ ಅಕ್ಕಿ ಆದರೆ ತೊಳೆಯೋದೆಲ್ಲ ಏನು ಬೇಡ, ಹಂಗೆ ಡೈರೆಕ್ಟಾಗಿ ಮಾಡ್ಬೋದು. ಆದರೆ ಇದು ಅಂಗಡಿ ಅಕ್ಕಿ ಆದ ಕಾರಣ 2 ರಿಂದ 3 ಸರ್ತಿ ಚೆನ್ನಾಗಿ ಅಕ್ಕಿ ತೊಳ್ಕೊಂಡು ಇದನ್ನು ನೀರು ಸೋರೋವರೆಗೂ ಮಾತಾಡನೆ ಇಟ್ಕೊಂಡು ಇದನ್ನು ಡ್ರೈ ಮಾಡ್ಕೊಳಕ್ಕೆ ಹಾಕ್ಕೋಬೇಕು. ನಾನಿಲ್ಲಿ ಇದು ನೈಟ್ ಮಾಡಿದ್ದೀನಿ. ನೈಟು ಈ ರೀತಿ ಹರಡ್ಕೊಂಡ್ಬಿಟ್ಟು ಚೆನ್ನಾಗಿ ಒಣಗಿಸ್ಕೊಳ್ತೀನಿ. ಫುಲ್ ಡ್ರೈ ಆಗೋಗುತ್ತೆ, ತುಂಬ ಹೊತ್ತು ನೆಂತಿರಲ್ವಲ್ಲ, ಆದ್ದರಿಂದ ಬೇಗನೆ ಡ್ರೈ ಆಗುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ನೀಟಾಗಿ ಎಲ್ಲ ಡ್ರೈ ಆಗಿರುತ್ತೆ. ನೋಡಿ, ಇಷ್ಟು ತೆಳುವಾಗಿ ಹಾಕ್ಕೊಂಡಿದ್ದೆ, ಬೇಗನೆ ಡ್ರೈ ಆಗಿತ್ತು. ಮಾಮೂಲಿ ಅಕ್ಕಿ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಇರುತ್ತೆ. ಇದನ್ನು ನೆನೆಸಿಲ್ವಲ್ಲ, ಆದ್ದರಿಂದ ಈಗ ಇದನ್ನು ಹುರ್ಕೊಳ್ಳೋಣ. ಹಾಗೆ ಈ ಅಕ್ಕಿ ಹುರಿಯೋದಂತೂ ತುಂಬಾ ಇಂಪಾರ್ಟೆಂಟು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಗೆ ಫುಲ್ ಕಲರ್ ಚೇಂಜ್ ಆಗಬೇಕು, ಅದಿವರೆಗೂ ಹುರ್ಕೋಬೇಕು. ಯಾಕೆಂದರೆ ನಾವು ತುಂಬ ಬೇಯಿಸಲ್ಲ, ಆದ ಕಾರಣ ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು. ಅಕ್ಕಿ ಚೆನ್ನಾಗಿ ಹುರ್ಕೊಂಡ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹುರ್ಕೊಂಡಾದ್ಮೇಲೆ ತಣ್ಣಗಾದ್ಮೇಲೆ ಮಿಲ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ಕಡಲೆ ಬೀಜ ಬೇಕಲ್ಲ, ಚೆನ್ನಾಗಿ ಕಡಲೆ ಬೀಜನೂ ಹಾಕಬೇಕು. ಆದ ಕಾರಣ ಕಡಲೆ ಬೀಜನೂ ಇಲ್ಲಿ ಚೆನ್ನಾಗಿ ಹುರ್ಕೊಳ್ತೀನಿ. 2-3 ರೆಸಿಪೀಸ್ ಮಾಡ್ತೀನಿ ಇದರಲ್ಲಿ, ಅದಕ್ಕೋಸ್ಕರ ತುಂಬ ಹುರಿದಿಟ್ಕೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಇದೇ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಲ್ಲ, ಅದರಿಂದ ಅದೇ ಗ್ಲಾಸಲ್ಲಿ 2 ಗ್ಲಾಸಷ್ಟು ಕಡಲೆ ಬೀಜ, ಅದೇ ರೀತಿ 2 ಗ್ಲಾಸಷ್ಟು ಕಡಲೆಪಪ್ಪು ತೊಗೊಂಡು ತರಿಯಾಗಿ ರುಬ್ಕೊಂಡಿದ್ದೀನಿ. ಫುಲ್ ಪೌಡ್ರಲ್ಲ, ನೈಸ್ ಪೌಡ್ರಲ್ಲ, ಸ್ವಲ್ಪ ಕಡಲೆ ಬೀಜ ಕಡಲೆಪಪ್ಪು ಕಾಣಿಸಿದ್ರು ಓಕೆ, ಆ ರೀತಿ ಪೌಡ್ರ್ ಮಾಡ್ಕೋಬೇಕು. ಅದೇ ರೀತಿ 2 ಗ್ಲಾಸಷ್ಟು ಒಣಕೊಬ್ಬರಿ ಕೂಡ ತುಂಬ ಚೆನ್ನಾಗಿರುತ್ತೆ, ಆದ್ದರಿಂದ ಒಣಕೊಬ್ಬರಿನೂ ಕೂಡ 2 ಗ್ಲಾಸಷ್ಟು ಹಾಕ್ಕೋಬೇಕು. ಅದನ್ನು ಕೂಡ ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಒಂದು 3 ರಿಂದ 4 ಏಲಕ್ಕಿನ ಪುಡಿ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ನೋಡಿ, ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಮಿಲ್ ಮಾಡಿಸ್ಕೊಂಡಿರೋಂಥ ಪೌಡ್ರು ಫುಲ್ ಹಾಕ್ಕೊಳ್ತೀನಿ. ಅಂದರೆ 4 ಗ್ಲಾಸ್ ಅಷ್ಟು ಅಕ್ಕಿನೂ ಕೂಡ ಮಿಲ್ ಮಾಡಿಸ್ಕೊಬಂದಿದೆ, ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಎಳ್ಳು ಹಾಕ್ಕೋಬೇಕು. ಎಳ್ಳು ಕೂಡ 1 ಹಿಡಿಯಷ್ಟು ಹಾಕ್ಕೊಳ್ತೀನಿ. ಎಳ್ಳು ತುಂಬ ಚೆನ್ನಾಗಿರುತ್ತೆ, ಅದರಿಂದ 1 ದೊಡ್ಡ ಹಿಡಿಯಷ್ಟೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆಯೂ ಕಡಲೆ ಬೀಜ ಪೌಡ್ರು, ಕಡಲೆಪಪ್ಪಿನ ಪೌಡ್ರು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದರಿಂದ ಕೈ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಇದಕ್ಕೆ ಅಳತೆ ಪ್ರಕಾರನೇ ಹೇಳ್ತಿದ್ದೀನಿ. 4 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ಬೆಲ್ಲ, ಅಂದರೆ 1 kg ಬೆಲ್ಲ ತೊಗೋಬೇಕು. 1 kg ಅಕ್ಕಿಗೆ 1 kg ಬೆಲ್ಲ ಸರಿ ಸಮವಾಗಿ ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 4 ಗ್ಲಾಸ್ ಕರೆಕ್ಟಾಗಿ ತೊಗೊಳ್ತಿದ್ದೀನಿ. ನೋಡಿ, ಇಲ್ಲಿ 4 ಗ್ಲಾಸ್ ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, 4 ಗ್ಲಾಸ್ ಬೆಲ್ಲಕ್ಕೆ ಒಂದು 100 ml ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದು ಪುಟ್ಟ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಬೆಲ್ಲ ಕರಗಬೇಕಷ್ಟೇ. ಕರಗಿದಾದ್ಮೇಲೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಅದೇ ರೀತಿ ಬೆಲ್ಲ ಒಳ್ಳೆ ಕ್ವಾಲಿಟಿ ಬೆಲ್ಲ ತೊಗೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಸರ್ತಿ ಫಿಲ್ಟ್ರ್ ಮಾಡ್ಕೊಳ್ಳಿ. ಏಕೆಂದರೆ ಎಂಥ ಕ್ವಾಲಿಟಿ ಬೆಲ್ಲ ತೊಗೊಂಡ್ರು ಸ್ವಲ್ಪ ಗಲೀಜಿರುತ್ತೆ, ಆದ್ದರಿಂದ ಫಿಲ್ಟ್ರ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದೇ ಪ್ಯಾನ್ಗೆ ಹಾಕ್ಕೊಂಡು ಈಗ ಪಾಕ ಮಾಡ್ಕೊಳ್ಳೋಣ. ಪಾಕ ನಾನು ಎಲ್ಲಿವರೆಗೂ ಬರಬೇಕು ಅಂತ ತೋರಿಸ್ತೀನಿ. ಇದು ತುಂಬ ಗಟ್ಟಿ ಪಾಕ ಬೇಡ, ಹಾಗಂತೇಳ್ಬಿಟ್ಟು ತುಂಬ ತೆಳು ಪಾಕನೂ ಅಲ್ಲ. ನೋಡಿ, ಈ ರೀತಿ ನೀರಲ್ಲಿ ಬೆಲ್ಲ ಹಾಕಿದಾಗ ಸ್ವಲ್ಪ ಕೈಗೆ ಉಂಡೆ ಥರ ಬರಬೇಕು, ಇಷ್ಟು ತೊಗೊಂಡ್ರೆ ಸಾಕು. ನಾನಿಲ್ಲಿಗ ಪೌಡ್ರೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ 2 ಭಾಗ ಮಾಡ್ಕೊಂಡಿದ್ದೀನಿ. ಒಂದೇ ಸರ್ತಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಬೇಡ, ಈ ರೀತಿ 2 ಭಾಗ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಪಾಕ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟಿಕ್ಕಲ್ಲೇ ಮಿಕ್ಸ್ ಮಾಡಿ ಸ್ಟಾರ್ಟಿಂಗು, ಏಕೆಂದರೆ ಪಾಕ ತುಂಬ ಬಿಸಿ ಇರುತ್ತೆ, ಆದ್ದರಿಂದ ಸ್ಟಿಕ್ಕಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕೈ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಉಂಡೆಗಳು ಮಾಡ್ಕೊಳ್ಳೋಣ. ನೋಡಿ, ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಮಾಡ್ಕೊಂಡ್ರೆ ಆಯಿತು. ಆಗ ಅಜ್ಜಿ ಮಾಡ್ತಾಯಿದ್ರು, ತುಂಬ ಮಾಡ್ತಾಯಿದ್ರು. ಬೇಸಿಗೆಗಾಲದಲ್ಲೆಲ್ಲ ಸ್ನ್ಯಾಕ್ಸ್ ಇದೆ ಕೊಡೋರು, ಕಲ್ಲಲ್ಲಿ ತೊಗೊಂಡು ಕೊಟ್ಬಿಟ್ಟು ಕೈ ಕೊಡೋರು ಒಂದು ಅರ್ಧ ಉಂಡೆ. ಇದನ್ನೇ ಸಂಜೆವರೆಗೂ ತಿನ್ಕೋಬೋದಾಯಿತು, ಅಷ್ಟು ಕೊಡೋರು. ತುಂಬ ಮಾಡಿಬಿಟ್ಟು ಒಂದು 3-4 ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಳೋರು. ಆದರೆ ಈಗ ಅಷ್ಟೊಂದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾರೂ ತಿನ್ನಲ್ಲ, ಆದ್ದರಿಂದ ನಾವೇನು ಅಷ್ಟು ಮಾಡೋಕ್ಕೋಗಲ್ಲ. ಸುಮ್ಮನೆ ಶಿವರಾತ್ರಿ ಹಬ್ಬಕ್ಕೆ ಮಾಡಲೇಬೇಕಲ್ವ, ಆದ್ದರಿಂದ ಮಕ್ಕಳು ಮರಿಬಾರ್ದು ಅಂತ ಈ ಉಂಡೆಗಳನ್ನ ಪ್ರತಿಯೊಂದು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದ.